ಅದೇ ಆ ಗಾಂಧಿ ತಾತನ ಫೋಟೋ ಕೊಟ್ರಲ್ಲ, ಗಾಂಧಿ ತಾತನಿಗೆ 2 ಗಂಧ ಕಡ್ಡಿ ಹಚ್ಚಲ ಓದು ಚಾರ್ಜ್. ಈಗ ನಾನು ಆಟೋ ಮಾಡ್ಕೋಬೋದು, ಅದಕ್ಕೆ ಬೇಡ 100 ರೂಪಾಯಿ ಕೊಡ್ಬೋದಾಗಿತ್ತಲ್ವ ಇದಕ್ಕೆ ಚಾರ್ಜ್ಗೆ. ನಾನು ಇವ್ರು ಆ ಗಾಂಧಿ ತಾತನ ಫೋಟೋ ಕೊಡ್ತಾರೆ ಉಣ್ಣಕ್ಕಿಕ್ತಾರೆ ಅಂತ ನಾನು ಖರ್ಚು ಮಾಡ್ಕೊ ಹೋಗೋ ಅವಶ್ಯಕತೆ ಇಲ್ಲ. ಇವನ್ ಹೆಂಡ್ತಿ ಇದು ಗುಂಡಿ ಹೊಡೆದು ತಗೊಂಡದ್ದು. ಕೇಳಿ ನನ್ನ ಮಕ್ಕಳನ್ನ. ನಿಮ್ಮ ದುಡಿಮೆ. ಎಲ್ರಿಗೂ ನೀಲಮ್ನವ್ರ ಮನೆಗೆ ಆತ್ಮೀಯವಾದ ಸ್ವಾಗತ. ನಮ್ಮತ್ತೆ ಈಗ 6 ತಿಂಗಳಾಯ್ತು ಅವ್ರು ತೀರೋಗಿ. ಅವ್ರ ಗುಂಡಿ ನೀವು ಹೊಡೆದ್ರಿ? ನಾನೇ ಹೊಡೆದೆ. ನನ್ನ ಮೈದಿಂದ್ರಿಗೂ ನಾನೇ ಹೊಡೆದೆ, ಎಲ್ರಿಗೂ ನಾನೇ ಹೊಡೆದದ್ದು. ಈಗ ನೀವು ಮದುವೆ ಆಗಿದೆ 74ರಲ್ಲ? 75. 91ರಲ್ಲಿ ಯಜಮಾನರು ತೀರ್ಕೊಂಡು 2005ರಲ್ಲಿ ತೀರ್ಕೊಂಡ್ರು. 85, 90, 30 ವರ್ಷ ಸಂಸಾರ ನಿಮ್ದು? 30 ವರ್ಷ 1 ತಿಂಗಳು ತುಂಬಲೇ ಇಲ್ಲ. ಮಾರ್ಚ್ 25ಕ್ಕೆ ಮದುವೆ ಆದ್ರಿ? ಅಲ್ಲ 25ಕ್ಕೆ ಎಷ್ಟು ವರ್ಷ? 30 ವರ್ಷ ಆಯ್ತು. 75 2005 ಆದ್ರೆ ಇವರು ಮಾರ್ಚ್, ಅಲ್ಲಿ ಏಪ್ರಿಲ್ ಒಂದು ವಾರ ಇದ್ರು. ಅದಾದ ಒಂದು ವಾರ 10 ದಿನ ಅಷ್ಟೇ. ತಿಂಗಳು ಆಗ್ಲೇ ಇಲ್ವಲ್ಲ, ಕರೆಕ್ಟಾಗಿ 30 ವರ್ಷ. ಒಬ್ಬೊಬ್ರು 1 ವರ್ಷನೂ ಜೀವನ ಮಾಡಿರಲ್ವಲ್ಲ. ನೀವು ಹೇಳ್ದಂಗೆ ಕಾಶ್ಮೀರದ ಹುಡುಗಿ 7 ದಿನನೇ. ಇಷ್ಟೇ ನೋಡಿ ಜೀವನ. ನಾವು ಯಾಕೆ ಅದು ಆ ಬರ್ದಾಗ ಅದನ್ನ ಯಾರೂ ಅಳಿಸೋಕ್ಕಾಗಲ್ಲ. ಬ್ರಹ್ಮ ಲಿಖಿತನ ಯಾರೂ ಅಳಿಸೋಕ್ಕಾಗಲ್ಲ. ನಿಮ್ಮ ಯಜಮಾನ್ರು ಕೊನೆಯಲ್ಲಿ ನಿಮ್ಗೆ ಏನು ಹೇಳಿಲ್ಲ, ತಿರ್ಕೊಂಡ್ರು? ಏನು ಹೇಳ್ತೀವಿ ಗೊತ್ತಿಲ್ಲ. ನಾವು ಆಟೋದಲ್ಲಿ ಜೊತೆಗೆ ಹೋದ್ವಲ್ಲ, ಅವ್ರೇನಾದ್ರು ಮಾತಾಡ್ತಿದ್ರು ಮಾತಾಡ್ಬಿಡಿ ಸುಮ್ಗಿರಿ ಅಂದೆ ನಾನೇ. ಅಂದರೆ ಅವ್ರು ಏನು ಮಾಡ್ತಿದ್ರು ಅಂದರೆ ಸಖತ್ ಸಾಲ ಮಾಡಿ ಬೇರೆಯವ್ರಿಗೆ ಇಸ್ಕೊಡ್ತಿದ್ರು. ಹೆಂಡತಿ ಮಕ್ಳಿಗನ್ಕ ತಿನ್ಸಿಲ್ಲ. ಇದು ಸತ್ಯವಾಗಿ ಹೇಳ್ತೀನಿ. ಆ ಗೊತ್ತಿರೋ ಸಾಲ ನಾನು ತೀರಿಸ್ದೆ. ಗೊತ್ತಿಲ್ಲದೆ ಇನ್ನೊಬ್ಬ ಕೇಳಕ್ಕೆ ಬಂದ. ಒಬ್ಬ ಏನು ಮಾಡ್ದ ಗೊತ್ತಾ, 5,000 ಇಸ್ಕೊಂಡಿದ್ದು. 5,000ಕ್ಕೆ ಅವನು ಪೇಪರ್ ಮಾಡಿಸಿದ್ದ. 5,000 ತೀರಿಸ್ಮೇಲೆ ಪೇಪರು ಹರಿದಾಕ್ತು. ಆ 5 ಇದು ಮಾತ್ರ ಚೆನ್ನಾಗಿ ಗೊತ್ತು ನನಗೆ. ಅದು 5,000 ಪೇಪರ್ ಮಾಡಿಸ್ತವನು 35,000 ಹೆಂಗೆ ಕೊಡ್ತಾನೆ ನನ್ನ ಗಂಡನಿಗೆ? ಕೊಡೋಕ್ಕಾಯ್ತದ? ಕೊಡ್ತೀರಾ? ಪೇಪರ್ ಮಾಡಿಸಿದ್ರೆ 5,000ಕ್ಕೆ ಅದು 5,000 ಯಾವತ್ತೋ ಯಾವುದೋ ಕಾಲದಲ್ಲಿ ಈಸಿ ಅದು ತೀರೋ ಸಾಯ್ತು. ಇನ್ನೆಷ್ಟೋ ವರ್ಷ ಇಲ್ಲಿಗೆ ಬಂದಾಗ ವಸ್ತ್ರಲ್ಲಿ ಈಸ್ಕೊಂಡಿದ್ದು 5,000ನ. ಅದನ್ನು ತೀರ್ಸಾಯ್ತು. ಇನ್ನೆಷ್ಟೋ ವರ್ಷ ಕಳೆದ್ಮೇಲೆ ಅವನು ನನ್ನ ಗಂಡ ಸತ್ತಾಗ ನಿನ್ನ ಗಂಡ 35,000 ಕೊಡಬೇಕು ಅಂತ ಬಂದ. ಆಗ ನನ್ನ ಮಗ ಈಗ ಹಿಂಗೆ ಗುಂಡಿ ಹೊಡಿತಿದ್ದು. ನಾನು ನನ್ನ ಮಗ ಬಂದ ಕೇಳ್ದ. ನನ್ನ ಮಗ ಏನಂದ ಗೊತ್ತಾ, ಒಂದೇ ಮಾತು ಅಂದದ್ದು, ನಮ್ಮ ಸತ್ಯ ನನ್ನ ಅಪ್ಪ ಪೇಪರ್ ಸೈನ್ ಮಾಡಿರೋ ಪೇಪರ್ ತಗೊಂಬ 35 ಯಾಕೆ 50 ಕಟ್ತೀವಿ. ಸರಿಯಾ ತಪ್ಪ? ಗೊತ್ತಿತ್ತಲ್ಲ ಮಕ್ಕಳಿಗೂ 5,000ಕ್ಕೆ ಪೇಪರ್ ಮಾಡಿಸಿದ್ದವನು. ಈಗಲೂ ಅವನು 5,000ಕ್ಕೆ ಪೇಪರ್ ಮಾಡಿಸ್ಕೊಂಡವನು 35,000 ಹೆಂಗೆ ಕೊಟ್ಟ? ನನ್ನ ಮಗ ಅದೊಂದೇ ಮಾತು ಕೇಳಿದ್ದು. ನೋಡು, ಯಾವುದೂ ಬೇಡ, ಬೊಯ್ಯೋದು ಬೇಡ, ಜಗಳನೂ ಬೇಡ, ನಿನ್ನ ಮನೆ ಹಾಳಾಗಲಿ, ನಿನ್ನ ಮಕ್ಕಳು ತಿನ್ಕೊಳ್ಳಿ ಅಂದ. ಅಂದ್ಬಿಟ್ಟೆ ಹೋದ. ಅದ್ಯಾಕೋ ನನ್ನ ಮನೇನೂ ಹಾಳಾಗಿಲ್ಲ. ಹಾಳಾಗೋದು ಸುರಿತದೆ ಕರೆಕ್ಟು. ನಾನು ಏನು ತಿನ್ಕೊಳ್ಳಿಲ್ಲ. ನಾನು ಗೆದ್ದದ್ದೆಲ್ಲ ನನ್ನ ಮಕ್ಕಳೇ ತಿನ್ನೋದು ಹೋಗು ಅಂದೆ. ಹಂಗಂದು ನನ್ನ ಗಂಡ ಸತ್ತ ಮೇಲೆ ಅಂದದ್ದು ಎಷ್ಟು ವರ್ಷ ಆಯಿತು ಲೆಕ್ಕ ಹಾಕಲಿ? 20 ವರ್ಷ ಆಯಿತು. ಆಮೇಲೆ ಇದೊಂದೇ ಊರಲ್ಲ ನಾನು ಯಾವೆಲ್ಲೆಲ್ಲಿ ಹೋಗಿದ್ದೀನಿ ಅಂದರೆ ಕಲಬುರ್ಗಿ, ಅಳಿಯಾಳ, ಗೋಕಾಕು, ಆಮೇಲಿಂದ ಬೆಂಗಳೂರು ಅನ್ಕ ಕೇಳಂಗೆ ಇಲ್ಲ ಜಾಸ್ತಿ. ಎಲ್ಲ ಸನ್ಮಾನ ಕರೆದಿದ್ದು. ಹೌದಾ? ಮೊದಲು ಹೆಂಗೆ ಪರಿಚಯ ಆದ ಜನಕ್ಕೆ ನೀವು ಈ ಕೆಲಸ? ಜನಕ್ಕೆ ಇದು ಗೊತ್ತಿರಲಿಲ್ಲ. ನನ್ನ ಪಾಡಂಗೆ ನಾನು ಜೀವನ ಮಾಡ್ತಿದ್ದೆ. TV ಚಾನಲ್ನಲ್ಲಿ, ಉದಯ TVಲಿ ಪುಟ್ಟಸ್ವಾಮಿ ಅನ್ನೋರೊಬ್ರು ಇದ್ದರು. ಅವರು ಅವ್ರ ಕಡೆದೊಂದು ಡಪನ್ ಮಾಡಿದ್ರು. ಅದು ಮಾಡಾಯ್ತು. ಅವ್ರಿಗೇನು ಅಂತ ಗೊತ್ತಿರಲಿಲ್ಲ. ಅಲ್ಲೇನಾಯ್ತು, ಅವತ್ತು 3 ದಿನ ಅವರು ಪೂಜೆಗೆ ಬಂದರು. ನಾನು ಗುಂಡಿ ಹೊಡಿತಾ ಇದ್ದೆ. ಅಷ್ಟರಲ್ಲಿ ಇಷ್ಟರಲ್ಲಿ ಗುಂಡಿ ಹೊಡಿತಾ ಇದ್ದೆ. ಆವಾಗ ಅವ್ರು ಕೇಳಿದ್ರು. ನೋಡಿ, ಅಲ್ಲಿ ಆದದ್ದು ಅದು. ಆ ಪುಟ್ಟಸ್ವಾಮಿ ಅನ್ನೋರು ಉದಯ ಚಾನಲ್ನವ್ರವರು. ಅವ್ರ ಕಡೆಯವ್ರನ್ನೇ ಇಲ್ಲಿ ಡಪನ್ ಮಾಡಿದ್ದು. ಆವಾಗ ಇದು ಅದಾಗಿ ಈಗ ಅವರಿಲ್ಲ ತೀರೋದ್ರಂತೆ. ಉದಯ ಟಿವಿ ಬಂದ್ರಿ ನೀವು? ಉದಯ ಟಿವಿಲಿ ಅದು ನ್ಯೂಸ್ ಕೊಟ್ಬಿಟ್ರು. ಅದನ್ನು ನ್ಯೂಸ್ ಮಾಡಿಬಿಟ್ರು. ಅದಾದಮೇಲೆ ಇದರಲ್ಲಿ TV 9ನವರು ಫಸ್ಟು, ಅದು 2ನೇದು. ಆ TV ಅವರು ಒಂದು 1/4 ಗಂಟೆನ ಅರ್ಧ ಗಂಟೆ ಅದನ್ನು ಮಾಡಿದರು. ಆಮೇಲಿಂದ ಇಲ್ಲಿ ಮಾಳವಿಕ ಅಲ್ಲಿ ಕರ್ಕೊಂಡೋದ್ರು. ಬದುಕು ಜಟಕ ಬಂಡಿ ಅದಕ್ಕೆ ಬಂದಿದ್ದೀರಾ ನೀವು? ಹೌದು. ಸರಿಯಾ? ಹಿಂಗಾಗಿ ಇದು ಇದಾಗೋಯ್ತು.
ಅಷ್ಟೇ. ಅಲ್ಲಿ ಗಂಟ ಯಾರಿಗೂ ಗೊತ್ತಿರಲಿಲ್ಲ. ಇವರು ಪುಟ್ಟಸ್ವಾಮಿ ಅನ್ನೋರು ಉದಯ ಚಾನಲ್ನವರು ಇದನ್ನು ಫಸ್ಟ್ ಅವರು. ಎಷ್ಟು ಸನ್ಮಾನ ಆಗಿರ್ಬೇಕು? 1,000 ಆಗಿರ್ತದೆ ಅದಕ್ಕೆ ಎಲ್ಲ ನಾನು ಹೇಳಿದ್ನಲ್ಲ, ಅದನ್ನೆಲ್ಲ ಏನು ಅನ್ಕೋತೀನಿ ಗೊತ್ತಾ, ಸುಮಾರು ಇವೆ ಅಲ್ಲಿ ಒಳಗಡೆ ನೋಡ್ರಿ, ಎಲ್ಲ ಕಡೆ ಅವೇನು ಗೊತ್ತಾ, ಇಂಥ ಬಡವ್ರಿಗೆ ಅವೆಲ್ಲ ಬೇಕಾಗಿಲ್ಲ. ಅವು ಮಡಿಕೊಂಡು ನನಗೆ ಗಂಧ ಕಡ್ಡಿ ಹಚ್ಚಲ್ಲ. ಒಂದು ಇಲ್ಲ ಪ್ರಯೋಜನಕ್ಕೆ ಬರೋದು. ಈಗ ಒಂದು ದುಡ್ಡು ಕೊಟ್ಟಾಗ ಮಕ್ಕಳಿಗಾಗುತ್ತೆ. ನಾನು ಹೇಳೋದು ಅದೇನೆ. ಈಗ ಒಂದು ಪೀಜ್ ಒಂದು ಬುಕ್ಕೆ ಅದಕ್ಕಾಗುತ್ತೆ. ಇವು ಮಡಿಕೊಂಡು ಅದು ಜಾಗ ಇಲ್ದಿನ ಅದು ಕೊಟ್ಟರು ಅಂತದ ನೆನಪು ಅಷ್ಟೇ. ಆದರೆ ಅದು ಯಾತಕ್ಕೂ ಬರಲ್ಲ. ಅದೇ ಆ ಗಾಂಧಿ ತಾತನ ಫೋಟೋ ಕೊಟ್ರಲ್ಲ, ಗಾಂಧಿ ತಾತನಿಗೆ 2 ಗಂಧ ಕಡ್ಡಿ ಹಚ್ಚಲ ಓದು ಚಾರ್ಜ್. ಈಗ ನಾನು ಆಟೋ ಮಾಡ್ಕೋಬೋದು, ಅದಕ್ಕೆ ಬೇಡ 100 ರೂಪಾಯಿ ಕೊಡ್ಬೋದಾಗಿತ್ತಲ್ವ ಇದಕ್ಕೆ ಚಾರ್ಜ್ಗೆ. ನಾನು ಇವ್ರು ಆ ಗಾಂಧಿ ತಾತನ ಫೋಟೋ ಕೊಡ್ತಾರೆ, ಉಣ್ಣಕ್ಕಿಕ್ತಾರೆ ಅಂತ ನಾನು ಖರ್ಚು ಮಾಡ್ಕೊ ಹೋಗೋ ಅವಶ್ಯಕತೆ ಇಲ್ಲ. ಸರಿಯೋ ತಪ್ಪು? ಇದು ತಪ್ಪಾದರೆ ಹೇಳಿ, ಕೆಲವರು ಬೇಕಾದರೆ ಅದನ್ನು ಕೇಳಲಿ. ಆದರೆ ಇಂಥವ್ರಿಗೆ ಇದು ಬೇಕಾಗಿಲ್ಲ. ಆ ಫೋಟೋ ತಗೊಂಡು ನಾನೇನು ಮಾಡಬೇಕು, ತಲೆ ಟೋಪಿ ಹಾಕೊಂಡು ನಾ ಏನು ಮಾಡಬೇಕು? ಕೆಲವ್ರಿಗೆ ಏನಾಗುತ್ತೆ, ಇವಮ್ಮ ದುಡ್ಡಿನ ಮೇಲೆ ಅವಳೇನೋ ಅನ್ಕೋತಾರೆ, ಅದನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಇದರಿಂದ ಇರೋ ವಿಷಯ ಏನು ಅರ್ಥ ಮಾಡ್ಕೊಳ್ಳಲ್ಲ. ಕಾಸು ಕೇಳ್ತಿರಲ್ಲ ಅಂತ ಅನ್ಸ್ಬಿಡುತ್ತೆ ಅಷ್ಟೇ. ಅದೇನು ಹೇಳ್ತೀರಿ ನಿಮ್ಮ ಸೊಸೆಂದ್ರಗುಲ್ಲೇ ಅವ್ರೆ? ಈಗ ಮಕ್ಳಿಗೆ ಇಬ್ಬರಿಗೆ ಮದುವೆ ಮಾಡಿದ್ದೀವಿ, ಗಂಡು ಮಕ್ಕಳಿಗೆ. ಇಲ್ಲ, ಒಬ್ಬ ಸೊಸೆ ಇಲ್ಲ ಅಂತ ಹೇಳಿದ್ನಲ್ಲ ಆಗಲಿ. ಬೆಂಗಳೂರಲ್ಲಿ ಇಲ್ಲ, ಅವ್ರ ಅಪ್ಪನ ಮನೇಲಿ ಗದ್ದೆ ಅದೇ, ದೊಡ್ಡದಾಗ ಮನೆ ಅದೇ, ಅವ್ರ ಮನೇಲಿ ಅವರೇ. ಅವು ಹೋಗಲ್ಲ. ಅವು ಕೋರೋಟ್ನಲ್ಲಿ ದುಡ್ಡು ಕಟ್ಟಿಸ್ಕೊತಾಳೆ, ಕೋರೋಟಲ್ಲಿ ದುಡ್ಡು ಕಟ್ಟಿಸ್ಕೊತಾಳೆ. ಕೇಳಿದ್ರು ಇಲ್ಲಿ ಒಂದು ಅರ್ಧ ಮಾರ್ಬಿಟ್ಟು ದುಡ್ಡು ಕೊಟ್ಬಿಡ್ತಿದ್ದೆ. ಲಾಯರ್ ಫೋನ್ ಮಾಡಿದಾಗ ದುಡ್ಡು ಕಳಿಸ್ಬಿಡೋದು. ಗೆದ್ದಿರ್ತಾನಲ್ಲ ಒಬ್ಬ ಮಗ ಇದ್ದಾನೆ. ನಾವು ಹಾಕ್ಲಿಲ್ಲ, ನಾವು ಹಾಕಿದ್ರೆ ಏನೋ ಮಾಡ್ಬೋದಾಗಿತ್ತು. ಇಷ್ಟೊಂದು ಸಹಾಯ ಇದ್ದಾಗ ನಾನಂದ್ರೆ, ನೋಡಪ್ಪ ನಮ್ಮ ಅಪ್ಪ ಅವ್ನಿಗೆ ಇಟ್ಟಿಕ್ಬೇಡ ನೀನು, ಅದು ಹಳೆ ಸಾಲ, ಮಗ ಅವನೇ, ಆ ಹೆಂಡ್ತಿಗೂ ಮಗಿಗೆ ಕಟ್ಟು, ಅಲ್ಲಿ ಆ ಕೋರೋಟ್ಲು ಕಟ್ಸ್ಕೊಳ್ಳೋದ ತಿಂಗಳು ನಂಗೆ ಕಳಿಸ್ಬಿಡೋ, ನಾ ಬರಲ್ಲ ಇಲ್ಲಿಗೆ ಅಂದಿವ್ರು ಮುಗ್ದೋಗಿತ್ತು ಅಲ್ವಾ. ಈಗ ಅವ್ರ ಹೊಸ ತಿನ್ಬೇಕಲ್ಲ, ತಿನ್ಕೊಳ್ಳಿ, ನಿಗ್ಗೆದನ್ನು ನೀವು ಕಳ್ಸಪ್ಪ, ನಮಗೆ ಬೇಡ ಅನ್ನೋದು. ಇವನ ಹೆಂಡ್ತಿ ಮಕ್ಳು ಇಲ್ಲಿರೋದು. ಅವಳು ನಮಸ್ಕಾರ, ಬನ್ನಿ ಬನ್ನಿ, ಅಲ್ಲೇ ಬರ್ತೀನಿ, ಬನ್ನಿ ಹೋಗೋಣ. ಇವನ್ ಹೆಂಡ್ತಿ, ಇವನಿರೋದು ಗಂಡ ಬೆಂಗಳೂರ್ಲಿ. ಅವಳು ನಾನಂದೆ ಒಂದು ಪಾಪು ಆಯ್ತು, ಎಲ್ಲಿ ಅವಳು ಇದ್ದೇ ಇಲ್ವ ಚಿನ್ನು? ಚಿನ್ನು ಅವಳು 1 ವರ್ಷ ತೊಟ್ಲು ತಗೊಬಂದು ಎಲ್ಲ ಆಯ್ತು. ಸರಿ ಬಿಡಿ, ನೀವು ಗಾಡಿ, ಇದು ನನ್ನ ಜೀವನ, ನಿನ್ನ ಪಡಿಗೆ ಆಗಿದ್ರು ಅವ್ನು ರೂಮ್ ಸಾಕು, ಎಷ್ಟು ಸಾಕು, ನಿಮ್ಮ ಪಡೆ ನೀವು ಜೀವನ ಮಾಡಿ ಅಂದ್ಲು. ಅಂದದಕ್ಕೆ ಅವಳು ಒಂದೇ ಮಾತು ಅಂದದ್ದು, ಅಮ್ಮ ಯಾಕೆ ನಾನು ಇರೋದು ಬೇಡವಾ ಇಲ್ಲಿ ಅಂದ್ಲು. ಗಂಡ ಬೆಂಗಳೂರಲ್ಲಿದ್ರು, ಇಲ್ಲಿ ಅವರೇ ಅದೊಂದೇ ಮಾತು ಅವಳು ಅಂದದ್ದು. ಈಗ ನಾನು ಕೆಲಸ ಮಾಡ್ತೀನಿ, ಮಾಡಾಕ್ತಾಳೆ, ನಾವು ತಿಂತೀವಿ. ಸರ್ ಬೆಂಗಳೂರು ಕೆಲಸ ಮಾಡ್ಕೊಂಡ್ಬರ್ತಾರೆ, ನೀವು ಯಾವ ವಾರಕ್ಕೊಂಬತ್ತೀರ? ವಾರಕ್ಕೊಂದ್ಸರಿ ಬರ್ತಾನೆ. ಗ್ರೇಟ್ ಸರ್. ನೀವು ಶನಿವಾರ ಡ್ಯೂಟಿ ಮುಗಿಸ್ಕೊ ಬಂದ್ಬಿಡ್ತಾನೆ. ಇವನೊಬ್ಬ ಮಗಳ? ಬರ್ತಾಳೆ. ಓಕೆ. ಅವಳು ಈ ಸರಿ 8ನೇ ಕ್ಲಾಸು ಮಗಳು. ನಿಮ್ಮ ಮಗಳ? ಇವನು 3ನೇ ಕ್ಲಾಸ್ ಈ ಸರಿ. ಓಕೆ ಓಕೆ. ಇದು ಕೆಲವರೆಲ್ಲ ಅಂತಾರೆ ಬೇಡ ಅದು ಅಂತಾರೆ, ಇದು ಗುಂಡಿ ಹೊಡೆದು ತಗೊಂಡದ್ದು. ಕೇಳಿ ನನ್ನ ಮಕ್ಕಳನ್ನ. ಇದಾ ನಿಮ್ಮ ದುಡಿಮೆ? ನಾವು ಹೋಗ್ಬೇಕು, ಕರ್ಕೊಂಡು ಹೋಗ್ತಾನೆ. ವಾವ್, ಸರಿನಾ? ಅಲ್ಲೋ ಅದು ಸಾಲ ಮಾಡದೆ ಬರಲಿಲ್ಲ, ಆದ್ರೆ ನಾವು ಅಲ್ಲೋನ್ ಮಾಡಲಿಲ್ಲ ಜಾಸ್ತಿ ಅಂತ, ನಾವು ಬೇರೆ ಕಡೆ ಸಾಲ ಮಾಡ್ದೆ ತಗೊಂಡು ಅದು ತೀರಿಸ್ಕೊಂಡು. ಕೊರೋನಾಗೂ ಮುನ್ನೆ ತಗೊಂಡದ್ದಲ್ವ? ಕೊರೋನಾ ಟೈಮಲ್ಲೇ ನಾವೆಲ್ಲರೂ ಹೋಗ್ಬೇಕು, ಅವ್ನ ಮನೇಲಿರ್ತಾನೆ, ಎಲ್ಲ ಹೋಗ್ತೀವಿ ಬರ್ತೀವಿ. ಎಲ್ರಿಗೂ ನೀಲಮ್ನವ್ರ ಮನೆಗೆ ಆತ್ಮೀಯವಾದ ಸ್ವಾಗತ. ನೀಲಮ್ನವ್ರ ಮನೆಗೆ ನೀವು ಪ್ರವೇಶ ಮಾಡ್ತಿದ್ದಾಗೆ ನಮ್ಗೆ ಕಾಣ್ತಾ ಇರೋದು ನೀಲಮ್ನವರ ಸೊಸೆ. ಎಲ್ಲಪ್ಪ ಫೋಟೋ? ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ನಂದಿನಿ ಅಂತ. ನಂದಿನಿ, ಎಷ್ಟು ವರ್ಷ ಆಯ್ತು ಮದುವೆಗೆ? 2011ರಲ್ಲಿ ಸರ್. 14 ವರ್ಷ. ಅರೇಂಜ್ ಲವ್? ಯಾವ ತಂದು? ನಂದು ರಾಮಸಮುದ್ರ, ಚಾಮರಾಜನಗರ ಪಕ್ಕ ರಾಮಸಮುದ್ರ. ಈಗ ಇವರು 2011ರಲ್ಲಿ ನೀವು ಮದುವೆದಾಗ ಇವ್ರು ಆಕ್ಚುಲಿ ಇಲ್ಲೇ ವಾಸ ಇದ್ರು? ಹೌದು, ಇಲ್ಲೇ ಇದ್ದ. ಹೆಂಗೆ ಒಪ್ಕೊಂಡ್ರಿ? ಅಂದರೆ ಗೊತ್ತಿತ್ತು, ರುದ್ರಭೂಮಿ ಏನಾದ್ರು ಗೊತ್ತಿತ್ತು, ಫಸ್ಟ್ ಹೇಳಿದಾಗಲೇ ಗೊತ್ತಿತ್ತು, ಆದರೂ ಇಷ್ಟ ಆಯಿತು ಒಪ್ಕೊಂಡು. ಯಾಕೆ ಇಷ್ಟ ಆಯಿತು? ಈ ರೀತಿ ಕೆಲಸ ಮಾಡೋರು ಯಾರು ಇಲ್ಲ ಅಲ್ವಾ. ಈಗ ಅಮ್ಮ ಈ ರೀತಿ ಗುಂಡಿ ಹೊಡೆಯೋದು ಅಂದರೆ ನಮ್ಮ ಹಳ್ಳಿ ಕಡೆನೂ ಇಲ್ಲ. ಹಳ್ಳಿ ಕಡೆನೂ ಏನಂದರೆ ನಾವು 4 ಜನ ಗಂಡಸ್ಗಳು ಹೋಯ್ತಾರೆ, ಗುಂಡಿ ತೆಗಿತಾರೆ, ಎಲ್ಲನೂ ಮಾಡ್ತಾರೆ. ನಮ್ಮಮ್ಮ ಈ ರೀತಿ ಮಾಡ್ತದಲ್ಲ, ಗ್ರೇಟ್ ಅನ್ನಿಸ್ತು. ನಮ್ಮ ಮನೇಲೂ ಏನು ಅನ್ನಲಿಲ್ಲ. ಅವರೆಲ್ಲ ಮಶಾಣದಲ್ಲಿರೋರು ಬೇಡ ಅಂತ ಏನೂ ಅನ್ನಲಿಲ್ಲ. ಚೆನ್ನಾಗಿರುತ್ತೆ ಇಲ್ಲಿ ಕೊಟ್ರೆ ಅಂತ ಬಿಟ್ಟು ಮಾಡಿದ್ರು. ಇವ್ರ ಸೋದರ ಮಾವನೇ ನಿಂತು ಮಾಡಿದ್ದು. ಇವ್ರ ಸೋದರ ಮಾವ ಅದೇನು ಸ್ಮಶಾನದಲ್ಲಿರೋರು ಮನ್ಸರಲ್ವಾ ಅಂದ್ರಂತೆ. ದೇವ್ರಂತ ಮನುಷ್ಯ
ನಿಮ್ಮ ನೀವೆಲ್ಲ ಸಂಬಂಧಿಕರ? ಇಲ್ಲ, ದೂರ ಸಂಬಂಧನೇ ತಂದದ್ದು ಸರ್. ನಾ SLC ಓದಿದ್ದೇನೆ. ಆಮೇಲೆ ಈಗ ಇಲ್ಲೇ ಇದ್ದೀರಿ ವಾಸ? ಇಲ್ಲೇ ಇದ್ದೀನಿ. ಬಟ್ ನೋಡಿ, ಯಜಮಾನರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರಂತೆ, ನೀವು ಅವ್ರ ಜೊತೆ ಅಲ್ಲಿ ಬೆಂಗಳೂರಲ್ಲಿ ಮಾತು ಹೇಳಕ್ ಹೋಗಿಲ್ಲ? ಇಲ್ಲ, ಅಮ್ಮನೇ ಪಾಪ ಹೋದ ತಕ್ಷಣ ಹೋಗು ಅಂತಂದ್ರು. ನಾ ಇಲ್ಲಿ ಇರೋದು ಬೇಡವಮ್ಮ, ನಾ ಇಲ್ಲೇ ಇರ್ತೀನಿ ನಿಮ್ಮ ಜೊತೆಗೆ ಅಂತಂದೆ. ಯಾಕೆ? ಇಲ್ಲಿ ಅಲ್ಲೋದ್ರೇನು, ಈಗ ಅಮ್ಮ ಅಷ್ಟು ಕಷ್ಟಪಡಾಗ ನಾವು ಅಲ್ಲಿ ಉಳ್ಕೊಂಡ್ರೆ ಆ ರೀತಿ ಬೆಲೆನೇ ಇರಲ್ಲ ಅಲ್ವಾ, ಅಮ್ಮನ ಜೊತೆಗಿರ್ಲಿಲ್ಲ ಅಂದ್ರೆ. ನೋಡಿ, ಮನಸ್ಸಿಗೆ ಒಂಥರ ಅನ್ಸುತ್ತೆ, ಮಕ್ಕಳು ಸ್ಮಶಾನದಲ್ಲಿ ಬೆಳಿಬೇಕು ವಾತಾವರಣ ಹಾಗೆ ಹೀಗೆ. ಆಮೇಲೆ ಆ ಕಡೆ ಆಡಕ್ಕೆ ಮಕ್ಕಳಿರಲ್ಲ. ಈಗ ಒಂದು ಬಡಾವಣೆ, ಒಂದು ಏರಿಯಾ ಏನಾಗುತ್ತೆ, ಅಕ್ಕಪಕ್ಕದ ಮನೆಯವ್ರು ಆಡಕ್ಕೆ ಸಿಗ್ತಾರೆ. ಆಮೇಲೆ ಸಮಾಜದಲ್ಲಿ ಏನೋ ಒಂದು ಸ್ಟೇಟಸ್ ಥರ ಇರುತ್ತೆ. ಇದು ನೀವು ಇರ್ಬೇಕಾದ್ರೆ ಸ್ಮಶಾನದಲ್ಲಿ ಇಲ್ಲಿ ಮಕ್ಳ ಜೊತೆ ಆಡಕ್ಕೆ ಯಾವ ಸಿಗಲ್ಲ, ಜನ ಬೇರೆ ಥರ ನೋಡ್ತಾರೆ. ಸೊ ನಿಮ್ಗೇನು ಅದೇನು ಕಾಡ್ಲಿಲ್ವಾ? ಆ ರೀತಿ ಏನು ಅನ್ನಿಸ್ಲಿಲ್ಲ ಸರ್. ನಮ್ಮ ಮಕ್ಕಳು ಬೇಕಾರೆ ನಮ್ಮ ಮನೆಗೆ ಹೋದ್ರೆ ಬೇಜಾರು ಅಂತಾರೆ, ಊರಿಗೆ ಹೋದ್ರೆ ಬೇಕಾರೆ ಇಲ್ಲಿಗೆ ಬಂದರೆ ಅವ್ರಿಗೆ ಖುಷಿಯಾಗಿರ್ತಾರೆ. ಹೌದಾ? ಮಾಡ್ತಾರೆ ಮಕ್ಕಳಿಗೆ ಸೈಕಲ್ ತಗೊಂಡು ಒಂದು ರೌಂಡ್ ಬರ್ತಾರೆ ಸ್ಮಶಾನ ಆಟಾಡೋದು, ಇಲ್ಲಿ ಆಟಾಡೋದು, ಈ ಗೋರಿ ಮೇಲೆ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ಗೋರಿ ಮೇಲೆ ಆಟ ಆಡ್ತಾರೆ. ನಮ್ಮ ಅಲ್ಲಿಗೆ ಊರಲ್ಲಿ ಅಂತಂದ್ರೆ ಬೇಜಾರು ಅಂತಾರೆ ಅವರು. ಇವಳು ಈ ಸರಿ 8ನೇ ಕ್ಲಾಸು. ಅವಳಿಗೆ ಅಲ್ಲೂ ಬಿದ್ದು ಏಟಾಗಿ ಅಲ್ಲಿ ಮುರಿದೋಗಿತ್ತು. ಆಮೇಲಿಂದ ಒಂದು 4 ವರ್ಷ ಕಳೆದ್ಮೇಲೆ ಅಲ್ಲಿ ಬತ್ತು. ಇವಳು ನಮ್ಗೆ ಯಾರಿಗೂ ಹೇಳೇ ಇಲ್ಲ. ಇವಳಿಗೆ ಹೊಸ್ದಾಗಿ 4 ವರ್ಷದ ಮೇಲೆ ಅಲ್ಲಿ ಬತ್ತಲ್ಲ, ಹಿಂಗೊಂದು ಇದು ಉಬ್ಬಾಗ್ಬಿಡ್ತು. ಇವಾಗ ಕ್ಲಿಪ್ ಹಾಕಿಸ್ತು 12 ವರ್ಷ ತುಂಬಿದ್ಮೇಲೆ. ಅದರಿಂದ ಅವಳು ಸ್ವಲ್ಪ ಇದಾಗೋದ್ಲು. ಕಿಶನ್ ಕುಮಾರ್. ನಾನು DAV ಪಬ್ಲಿಕ್ ಸ್ಕೂಲ್. ವಿಶ್ವೇಶ್ವರ ನಗರ್. ನೀವು ಇಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರು ಸ್ಮಶಾನದಲ್ಲಿ ವಾಸ ಇಲ್ಲ ತಾನೆ? ನಿಮ್ಮ ಮಾತ್ರ ಇರೋದು. ಸೊ ಬೇಜಾರಾಗಲ್ಲ ನಿಮಗೆ? ಇಲ್ಲ, ಖುಷಿ ಆಗುತ್ತೆ ಇಲ್ಲಿರೋಕ್ಕೆ. ಫ್ರೆಂಡ್ಸ್ ಇಲ್ಲ ಇಲ್ಲಿ? ಆದರೂ ಇಲ್ಲೊಂಥರ ಚೆನ್ನಾಗಿದೆ ನೇಚರ್. ಆ ಥರ ಭೂತ ಬರುತ್ತೆ, ದೆವ್ವ ಬರುತ್ತೆ, ಏನೋ ಹೊಗೆ ಮಧ್ಯದಿಂದ ಬರುತ್ತೆ, ಇಲ್ಲ. ಅದು ಬರೀ ಫಿಲಮಲ್ಲಿ ಮಾತ್ರ ತೋರಿಸೋದು, ನಿಜವಾಗ್ಲೂ ಇಲ್ಲ. ಇಲ್ಲ ಇಲ್ಲ, ಸುಮ್ಮನೆ ಹೆದರಿಕೆನೇ ಇಲ್ಲ. ಇಲ್ಲ. ರಾತ್ರಿ ಹೋಗಿದ್ರೆ ಅವಳು ಒಬ್ಬಳೇ ಹೋಗ್ತಾಳೆ, ಬೇಕಾದ್ರೆ ಗೇಟ್ ಬೇಗ ತೆಗೆದ್ಬಿಟ್ಟು ಬರ್ತಾಳೆ ಒಬ್ಬಳೇ ಹೋಗಿ. ಇವನು ಅಷ್ಟೇ. ಈಗ ಲೈಟ್ ಒಟ್ಟೋಗಿರುತ್ತೆ, ಇಲ್ಲಿ ಒಳಗಡೆ ಶೆಕೆ ಅಲ್ವ, ನಾವು ಆಚೆ ಕೂತಿರ್ತೀವಿ ಕತ್ಲಲ್ಲೇನೆ ಮರದಡಿಲಿ ಚೇರ್ ಹಾಕೊಂಡು. ತಾವು ಕುಣಿತಾ ಇರ್ತವೆ. ಆ ದವದ್ದು ಭೂತದ್ದು ಟಿವಿಲಿ ಹಾಕೊಂಡು ನೋಡ್ತಿರ್ತಾರೆ. ಅವರಪ್ಪ ಯಾವ್ದಾದ್ರು ಒಂದು ಹಸು ತಂದ್ಬಿಟ್ರೆ ಅದನ್ನ ಹಾಕಿ ತೋರಿಸ್ತಾ ಇರ್ತಾನೆ ಅವರಪ್ಪ. ನೀವಲ್ಲಿ ಅಡುಗೆ ಊಟ ಏನು ಮಾಡ್ತೀರಾ? ನಾನೇ ಮಾಡ್ಕೊತೀನಿ ಸರ್. ನೀವೇ ಮಾಡ್ತೀರಾ? ಕಿಲಾಡಿ ನೀವು. ತಾತಂದು ಫೋಟೋ ಇಲ್ಲಪ್ಪ. ಬಸವರಾಜ ಕೊಡ್ರಪ್ಪ. ಮೇಡಮ್ ಬನ್ನಿ, ನಿಮ್ಮ ಮದುವೆ ಫೋಟೋ ಐತಿಲ್ಲ, ಬನ್ನಿ. ನಿಮ್ಮ ಮದುವೆ ಫೋಟೋ 14 ವರ್ಷದಿಂದ. ಅಣ್ಣ ಸಕ್ಕ ಸ್ಮಾರ್ಟು. ಅಂಬರೀಶ್ ಥರ ಅವರು. ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಕೊಟ್ಟಿದ್ದು. ಅವನ ಕೈ ಕುಲಕ್ಕೂ ನಾನು ಹೇಳೋದು ಎಲ್ರಿಗೂ ಇಲ್ಲ. ಇಲ್ಲೇ ಬಯಲು ರಂಗಮಂದಿರದಲ್ಲಿ ಒಂದು ಫಂಕ್ಷನ್ ಇತ್ತು, ಕರೆದಿದ್ರು. ನಾವು ಓದೋದಕ್ಕೆ ಪುನೀತ್ ಕೈ ಕುಲುಕ್ದ. ನಾನು ಅನ್ಕೊಂಡೆ ನನ್ನ ಕೈ ಹೊರಟು ಅವನ ಕೈ ಈಗ ಹುಟ್ಟಿದ ಮಕ್ಕಳ ಕೈ ನಂಗಿತ್ತು. ಶಿವರಾಜ್ ಕುಮಾರು, ಪುನೀತ್. ಓ, ಅವ್ರು ನಿಮ್ಮ ಕೈ ಶಿವರಾಜ್ ಕುಮಾರೇ ಕೊಟ್ಟದ್ದು. ಪಕ್ಕದಲ್ಲಿ ನಿಂತಿತ್ತು, ಅವನು ಕೈ ಕುಲುಕ್ದ. ಅದನ್ನ ಮರೆಯೋಕ್ಕಾಗಲ್ಲ. ಆಗ ನಾಗೇನ ಹೋಗಿದ್ದಳು ನಾವು ಒಬ್ಳು, ಯಾರೂ ಇರಲಿಲ್ಲ. ಎಲ್ಲರೂ ಅಂತಾರೆ, ಅಯ್ಯೋ ಅದೊಂದು ಫೋಟೋ ತಗೊಳಕ್ಕಿಲ್ವಾ ಅಂತಾರೆ. ತೋರಿಸಿ ಬಸವರಾಜ್ ಅವ್ರು ಹೆಂಗಿದ್ರು ಅಂತ. ಓ, ನಿಮ್ಮ ಬಾಸು ಸುಮ್ಮನೆ ಫೋಟೋ ತಗೊಂಡಿರೋದು ಅವರು. ಸಖತ್ತಾಗವ್ರು ಅವಾಗ ಬಸವರಾಜ್ ಅಣ್ಣ. ಎಷ್ಟು ಏಜ್ ಆಗಿ ತೀರ್ಕೊಂಡಾಗ ಅವ್ರಿಗೆ? ಒಂದು 56 ಇರಬೇಕು. 20 ವರ್ಷ ಅಲ್ಲಿಗೆ ಲೆಕ್ಕ ಹಾಕಲಿ. 56 ಈಗ ಇದ್ದಾರೆ 76 ವರ್ಷ. ಅಂದರೆ ಅವರು ನಮ್ಮತ್ತೆ ಈಗ 6 ತಿಂಗಳಾಯ್ತು ಅವ್ರ ತೀರೋಗಿ. ಇವ್ರ ತಾಯಿ ನನ್ನ ಅತ್ತೆ ಅವ್ರ ತಾಯಿ ಬಸವರಾಜ್ ಅವ್ರ ತಾಯಿ. ಬಸವರಾಜಣ್ಣನ ತಾಯಿ 100 ವರ್ಷ ಇದ್ರು ಅವರು. ಶತಾಯುಷಿ. ಯಾವ BP ಇಲ್ಲ, ಶುಗರ್ ಇಲ್ಲ. ಮಕ್ಕಳೆಲ್ಲ ಫಸ್ಟೇ ಸತ್ತೋಗಿದ್ರು. ಅವ್ರು ಈಗ ತೀರೋದ್ರು. ಇಲ್ಲೇ ಮನೆ ಮುಂದೆ ಮಾಡಿದೆ. ಅವ್ರ ಗುಂಡಿ ನೀವೇ ಹೊಡೆದ್ರಿ? ನಾನೇ ಹೊಡೆದೆ. ನನ್ನ ಮೈದಿಂದ್ರಿಗೂ ನಾನೇ ಹೊಡೆದೆ, ಎಲ್ರಿಗೂ ನಾನೇ ಹೊಡೆದದ್ದು. ನಮ್ಮ ಅತ್ತಿಗೂ ನಾನೇ ಹೊಡೆದೆ. ಆದರೆ ಅದು ಒಬ್ಬ ಮನುಷ್ಯ ಇನ್ನೊಬ್ಬರಿಗೆ ಹೀಯಾಳಿಸಿ ಮಾಡಿದಾಗ ಏನಾಗುತ್ತೆ ಅಂತ ಬೇರೆಯವ್ರ ಮನೆಗೆ ಹೋಗ್ಬೇಕಾಗಿಲ್ಲ. ನನ್ನ ಮನೇಲಿ ನಾನೇ ತಿಳ್ಕೊಬಿಟ್ಟೆ ಎಲ್ಲ. ಏನು ಹೇಳ್ಸೋದು? ಈಗ 6 ಜನ ಗಂಡು ಮಕ್ಕಳು. ಯಾರು? ನಮ್ಮ ಅತ್ತೆಗೆ ನಮ್ಮ ಯಜಮಾನ್ರ ಜೊತೆಲಿ. ಆವಾಗ ಎಲ್ಲ ಇಷ್ಟಿಷ್ಟು ಎಲ್ರಿಗೂ ತಿಕ್ಕ ತೊಳೆದು ಮುಖ ತೊಳೆದು ಸಾಕ್ತೆ. ಆಮೇಲಿಂದ ಅವರೇ ನನಗಂದರು. ಆದರೆ ಅನ್ನಿಸ್ಕೊಂಡವಳು ಇದೀನೋ ಅಂದವ್ರು ಇದ್ದಾರೋ, ಸರಿನಾ? ಇಷ್ಟೇ, ಅಲ್ಲಿ ಬೇರೆ ಏನೂ ಬೇಕಾಗಿಲ್ಲ.
ಅದಕ್ಕೆ ಈಗ ದೊಡ್ಡವರು ಅವ್ರು ಏನೇ ಆಗಲಿ ಅವ್ರಿಗೊಂದು ಮರ್ಯಾದೆ ಏನು ಅನ್ನೋಕ್ಕೋ ಅವ್ರು ಬೋದಾಗ ನಮ್ಗೆ ಆಶೀರ್ವಾದ. ಚಿಕ್ಕವರು ದೊಡ್ಡವರು ಬೈಬಾರ್ದು, ದೊಡ್ಡವರು ಬರಲ್ ತಗೊಂಡು ಬೆಳೀಲಿ, ಅದು ಆಶೀರ್ವಾದ. ಅದನ್ನ ಯಾರೂ ಅರ್ಥಕೊಂಡಿಲ್ಲ, ಅದು ಶ್ರೇಯಸ್ಸು. ಅದಕ್ಕೆ ನಾವು ಸಿಟ್ಟು ಮಾಡಿಕೊಂಡು ಹಂಗಿಲ್ಲ, ಬೈದ್ರೆ ಪ್ರಸಾದ ಅನ್ಕೋಬೇಕು. ಮತ್ತೆ ಈಗ ನಮ್ಮ ಮನೇಲಿ ನಮ್ಮ ತಾಯಿಗಿಂತ ನಮ್ಮ ಅಪ್ಪಾಜಿ ಬುದ್ಧಿ ಹೇಳ್ತಿದ್ರು. ಹಿಂಗೆ ಇಷ್ಟೆಲ್ಲ ಅಂದಾಗ ನೋಡವ ಅವ್ರು ಏನೇ ಅನ್ಲಿ ನೀ ಸುಮ್ಮನಿರು. ನನ್ನ ಮಕ್ಳಿಗೆ ಊಟ ಕೊಡ್ತಿರ್ಲಿಲ್ಲ, ನಮ್ಮತ್ತೆ ಊಟ ಕೊಡ್ತಿರ್ಲಿಲ್ಲ. ಆದರೆ ನಾನು ನನ್ನ ಮಕ್ಕಳಿಗೋಸ್ಕರ ಜಗಳ ಕೈತಿದ್ದೆ ಅಷ್ಟೇ, ನನಗಾಗಿ ಅಲ್ಲ. ಆದರೆ ಈಗ ಅವರಿದ್ದಾರೋ ನಾವಿದ್ದೀವೋ, ಬೇರೆಯವ್ರ ಮನೆಯದು ಬೇಡ ನಮಗೆ. ನನ್ನ ಮನೆಯಲ್ಲೇ ನಾನು ತಿಳಿದಂಗೆ ಅಲ್ಲಿಗೆ ನಮ್ಮ ಅಪ್ಪಾಜಿ ಅವರು ದೊಡ್ಡವರವ, ನೀವು ಮಾತಾಡಬಾರ್ದು ತಿರ್ಕೊಂಡು ಅಂದರೆ ಆ ಬುದ್ಧಿ ಕೇಳಿದಕ್ಕೆ ಇವತ್ತಿನ ದಿನ ಈ ರೀತಿ ಇದ್ದೀನಿ. ಒಳಗಡೆ ಕೇಳಿಟ್ಕೊಂಡ್ರೆ ಅಲ್ಲಿ ಮೇನು. ನೆಂಟರು ಬನ್ನಿ, ಪರವಾಗಿಲ್ಲ ಬನ್ನಿ. ಹಾಸ್ಪಿಟ್ಲವ್ರವರು, ಆಸ್ಪತ್ರೆಯವರು ಏನು ಬಂದವರು ಇಲ್ಲಿಗೆ? ಸುಮ್ಮನೆ ಮಾತಾಡ್ಸಕ್ಕೆ. ಹೌದಾ? ನೋಡಿ ಇಷ್ಟೇನೆ. ಅದಕ್ಕೆ ಈಗ ದೊಡ್ಡವರು ಬೈತಾರಲ್ಲ ಅವ್ರಿಗೆ ತಿರ್ಕೊಂಡು ಮಾತಾಡಬಾರ್ದು, ಅನ್ನಬಾರ್ದು. ಆ ಬೋದಿರ್ತಾರಲ್ಲ ಅದು ನಮ್ಮ ಶ್ರೇಯಸ್ಸು. ನಾವು ಬೋದು ಮಾಡಿದಾಗ ಚಿಕ್ಕವ್ರಿಗೆ ನಾವು ಏನು ಬೇಕಾದ್ರೂ ಮಾಡೋಣ, ದೊಡ್ಡವ್ರಿಗೆ ಮಾಡಿದಾಗ ನಮಗೆ ಅದು ಶ್ರೇಯಸ್ಸಲ್ಲ. ನಮ್ಮ ಇವತ್ತಿನ ದುನಿಯಾ ನಾವು ಆಡ್ತೀವಿ ಅವ್ರ ಕೈಲೇಕು. ದೊಡ್ಡವ್ರು ಅಂದಾಗ ತಲೆ ಬಾಗ್ದಾಗ ಅದು ಇಷ್ಟೇ, ಅಲ್ಲಿ ಇನ್ನೇನಿಲ್ಲ. ಆದರೆ ಏನೋ ಇನಾಯ ಕಂಡು ದೊಡ್ಡವ್ರಿಗೆಲ್ಲ ಹೇಳಿಸ್ತೀನಿ ಅಂದಾಗ ಅದು ನಮಗೆ ಕೇಡ್ಗಲ್ಲ. ಈ ಮನೇಲಿ ಎಷ್ಟು 30 ವರ್ಷ ಬದುಕ್ತಿದ್ದಾರೆ ಅಲ್ಲಿ? ನಾವು ಇಲ್ಲ, ಇಲ್ಲಿಗೆ ಅಲ್ಲೇ ನಾ ಹೇಳಿದ್ನಲ್ಲ ಅದೆಲ್ಲ ಬಿದ್ದು ಕಸದ ಮೇಲೆ ಇದೊಂದು ಸುಮ್ಮನೆ ಕಾರ್ಪೊರೇಷನ್ ಜನ ನಿಂತ್ಕೊಳ್ಳೋಕ್ಕೆ ಅಂತ ಮಾಡ್ತು. ನಮ್ಮ ಸಂಘದವರು ಕಿಟಕಿ ಬಾಗಿಲು ಹಾಕ್ಕೊಟ್ರು. ತಿರ್ಗಾ ಕಾರ್ಪೊರೇಷನ್ನಿಂದನೇ ಇದೆಲ್ಲ ಮಾಡಿಕೊಟ್ರು. ಇದೆಲ್ಲ ಮಾಡಿಕೊಟ್ರು. ಬಾಡಿಗೆ ಕಟ್ಟಬೇಕು? ಇಲ್ಲ, ಬಾಡಿಗೆ ಯಾವುದು ಇಲ್ಲ. ಲೈಟ್ ಬಿಲ್ ಮಾತ್ರ ನಾನು ಕಟ್ಟಬೇಕಷ್ಟೆ. ನೀರು ಸೌದೆ ಈ ಜಾಗ ಯಾವುದು ದುಡ್ಡು ಕೊಡೋಂಗಿಲ್ಲ. ಆ ದುಡ್ಡು ಇದಕ್ಕೆಲ್ಲ ದುಡ್ಡು ಕೊಟ್ಟಿದ್ರೆ ಅವನು ಬರ್ತಿರ್ಲಿಲ್ಲ. ಆಚೆ ನಿಂತಾನಲ್ಲ 4 ಚಕ್ರದವನು, ಅವನು ಬರ್ತಿರ್ಲಿಲ್ಲ. ಉಳಿತಾಯ ಸಣ್ಣ 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 ಮತ್ತೆ ಸಾಕ ನಿಮ್ಗೆ ಇಷ್ಟು ಮನೆ? ಅಯ್ಯೋ ಮನೆ ನೋಡಿ, ಅದೊಂದು ಚಾಪೆ ಹಾಸ್ ಮಲಿಕೊಂಡ್ರೆ ಅಲ್ಲಿ ಮಲಿಕೊಳ್ಳೋದು. ಇಲ್ಲೇ ಮನೆ ಕೊಡ್ತೀರಾ? ಇಲ್ಲೇ ನನಗೆ ಅದೇನೋ ಕಾಟು ಗೀಟು ನಂಗೆ ಬೆಡ್ಡಿನ ಮೇಲೆ ಮಲಿಕೊಂಡ್ರೆ ನಿದ್ದೆನೇ ಬರಲ್ಲ. ಬರೀ ಚಾಪೆ ಮೇಲೆ ಮಲಿಕೊಂಡ್ರೆ ಮಾತ್ರ ನನಗೆ. ಒಂದೊಂದ್ಸರಿ ಅಲ್ಲಿ ಮಲ್ಬಿಟ್ಟಿರ್ತೀನಿ, ಅದು TV ನೋಡ್ತಾ ಇವರೆಲ್ಲ ಲೈಟ್ ಆರಿಸಿ ತಿರ್ಗಾ ಎಚ್ಚರ ಆದಾಗ ತಿರ್ಗಾ ಎದ್ದು ಚಾಪೆ ಹಾಸ್ಕೊಂಡೆ ಮಲ್ಕೊಳ್ಳೋದು ನಾನು. ಎಷ್ಟು ಗಂಟೆ ಮಲ್ಕೋತೀರಾ? ನಮಗೆ ಅದು ಟೈಮಿಂಗ್ಸ್ ಏನಿಲ್ಲ. ಒಂದೊಂದು ದಿನ 10 ಗಂಟೆ, ಒಂದೊಂದು ದಿನ 1 ಗಂಟೆ ರಾತ್ರಿ, ಒಂದೊಂದು ದಿನ ಏನಾದರೂ ಚಿಂತೆ ಆದಾಗ ಅಯ್ಯೋ ಅದು ಗೊತ್ತಲ್ಲ, ನಿದ್ದೆನೇ ಬರಲ್ಲ. ಏನು ಚಿಂತೆ ನಿಮಗೆ? ಚಿಂತೆ ಅಂತಲ್ಲ, ಹಳೆದೆಲ್ಲ ನೆನ್ಸ್ಕೊಂಡಾಗ ಆಗ ಏನೋ ಒಂಥರ ಆಗ್ಬಿಟ್ಟಿರುತ್ತೆ, ನಿದ್ದೆ ಬರಲ್ಲ. ಅದು ಏನಿದ್ರು ಅದನ್ನು ಮರೆಯೋಕ್ಕಾಗಲ್ಲ. ಈ ರೀತಿ ಎಲ್ಲ ಮಾಡಿದ್ರಲ್ಲ ಅನ್ನಂಗಾಗಿರುತ್ತೆ ಅದು. ಆಮೇಲೆ ಇನ್ಯಾರ್ದೋ ಏನಾರೋ ಮಾತಾಡಿದಾಗ ಆ ನಿದ್ದೆ ಮಿಸ್ ಆಗಿರುತ್ತೆ. ಆ ನಿದ್ದೆ ಟೈಮ್ ಮಿಸ್ ಆದಾಗ ನಿದ್ದೆ ಬರಲ್ಲ. ಆಗ ಒಂದು 3 ಗಂಟೆನೋ 4 ಗಂಟೆನೋ ಮಲಗಿರ್ತೀವಿ. ಆಗ ಎದ್ದು ಒಂಚೂರು ಕಾಫಿ ಟೀ ಮಾಡ್ಕೊ ಕುಡ್ದಾಗ ನಿದ್ದೆ ಬರುತ್ತೆ. ಕೆಲವ್ರಿಗೆ ಕಾಫಿ ಟೀ ಕುಡ್ದಾಗ ನಿದ್ದೆ ಬರಲ್ಲ, ನಂಗೆ ನಿದ್ದೆ. ಕೊನೆಗೆ ಇವಳಾರು ಕರೆಯೋದು, ಬಾಯಿಲೆ 1 ಲೋಟ ಕಾಫಿ ಮಾಡು ಅಂತ ಮಾಡ್ಕೊಡ್ತಾಳೆ, ಕುಡ್ಕೊಂಡು ಆವಾಗ ನಿದ್ದೆ ಮಾಡು. ಏನಂತಾರೆ ಬಸವಣ್ಣವ್ರ ನಿಮ್ಮ ಮನೇಲಿ? ಬಸವಣ್ಣವ್ರು ಏನು ಗೊತ್ತಾ, ಕಾಯಕವೇ ಕೈಲಾಸ. ಅದನ್ನ ಚಾಚು ತಪ್ಪದೆ ಮಾಡ್ತೀವಿ. ಈಗ ಕಳ್ತನ ಮಾಡು, ಸುಳ್ಳು ಹೇಳು, ಮೋಸ ಮಾಡು, ಜಗಳ ಕೈ ಅಂತ ಹೇಳಿಲ್ಲ ಅವನು. ಕಾಯಕ ಮಾಡು, ನಿನ್ನ ಜೀವನ ಮಾಡು, ಆದರೆ ಕೊಡು, ಆಗಲಿಲ್ಲ ನೀ ತಿನ್ನು, ಅಷ್ಟೇ. ದುಡಿ, ತಿನ್ನು, ಹಂಚ್ಕೋ, ಬದುಕು, ಮುಗ್ದೋಯ್ತು. ಸರಿಯಾ? ಇಷ್ಟು ನಮ್ಮ ಕೆಲಸ. ನೋಡಿ, ಇದು ಅವ್ರ ಮನೆ. ಸೊ ನೀವು ಕುತ್ಕೊಂಡು ಪಿಕ್ಚರ್ TV ಎಲ್ಲ ನೋಡ್ತಾ ಇರ್ತೀರಾ? ಸೀರಿಯಲ್ TV ಎಲ್ಲ ನೋಡಲ್ಲ ಈಗ. ಅಯ್ಯೋ, ಇದು ನಮ್ಮ ಅತ್ತೆ ಮನೆಯದು. ನಮ್ಮ ಅತ್ತೆ ಸುತ್ತದ್ರಲ್ಲ ನೋಡಿ, ಅಲ್ಲಿ ಬೀರು ಪಿಡ್ಜು ಎಲ್ಲ ಅದೇ. ಅಲ್ಲಿ 2 ವರ್ಷ ಆಯ್ತು ತಂದು ಹಂಗೆ ಇಟ್ಟವೆ, ಅವೇನು ಮುಟ್ಟಿಲ್ಲ. TV ಹೋಗುತ್ತೆ ಅಂತ ಇಲ್ಲಿ ಒಳಗೆ ತಂದು ಸಿಕ್ತು. 2 ಓಡ್ತಾವೆ ಈಗ? 2 ಹಾಕಿಲ್ಲ. ಇದನ್ನ ನೋಡ್ತೀರಿ? ಯಾವ್ದು ನೋಡ್ತೀರಿ ಜಾಸ್ತಿ? ಇದೇ ನಮ್ದು. ಅಲ್ಲ, ಏನ್ ಪ್ರೋಗ್ರಾಮ್ ನೋಡ್ತೀರಿ? ನನಗೆ 1-2 ಭಾಗ್ಯಲಕ್ಷ್ಮಿ, ಅದೊಂದು, ಇನ್ನೊಂದು ಲಾಸ್ಟಲ್ಲಿ ಬರುತ್ತೆ. ಈಗ ಯಾವುದಪ್ಪ ಅದು, ಅದೊಂದು. ಇನ್ನು ಬಾಕಿ ಎಲ್ಲ ನೋಡಕ್ ಹೋಗಲ್ಲ. ಸೊ ಟೈಟ್ಲು ನೋಡಕ್ ಹೋಗಲ್ಲ, ಎಲ್ಲನೂ ನೋಡಕ್ ಹೋಗಲ್ಲ. ಅದೇನು ಅದು ಬೋರ್ ಆದಾಗ ನೋಡೋದೇ ಇಲ್ಲ, ಆಚೆ ಹೋಗ್ಬಿಡ್ತೀನಿ. ಅದು ಯಾವಾಗ ಇಂಟ್ರೆಸ್ಟ್ ಆಗುತ್ತೆ ನೋಡ್ತೀರಾ? ಇಷ್ಟೇ. ಮೊದಲು ನೋಡ್ತಿದ್ದೆ TV ಹುಚ್ಚು ಅಂದರೆ TV ನೋಡ್ತಿದ್ದೋ, ಫಿಲಮು ಅಂದರೆ ಫಿಲಮ್ ಹುಚ್ಚಿತ್ತು. ಓ, ನನ್ನ ಮಕ್ಕಳು ಬಿಟ್ಬಿಟ್ಟು ಹೊಟ್ಟೋಗೋ.
ಇಬ್ರು ಓ ಯಾವ ಪಿಕ್ಚರ್ ಹೋಗಿದ್ದೀರಾ? ಸುಮಾರು ರಾಜ್ಕುಮಾರ್ ಪಿಕ್ಚರ್ ಅಂದ್ರೆ ಇಷ್ಟ. ಕನ್ನಡದಲ್ಲಿ ತುಂಬ ಇಷ್ಟ, ವಿಷ್ಣುವರ್ಧನ್, ಶ್ರೀನಾಥ್ ಇವೆಲ್ಲ ಚೆನ್ನಾಗಿದ್ರೆ ಯಾವ್ದಾದ್ರು ಆಗ್ಲಿ ನೋಡ್ತಿದ್ದ. ಈ ತೆಲುಗು ಗಿಲ್ಗು ಅವೆಲ್ಲ ಹೋಯ್ತಿರ್ಲಿಲ್ಲ, ಇಷ್ಟ ಇರ್ತಿರ್ಲಿಲ್ಲ. ಓಕೆ, ಯಾವ ಪಿಕ್ಚರ್ ಹೋಗಿದ್ರಿ ನೆನಪಿದೆ ಯಾವ್ದಾರು ಒಂದು? ಅಯ್ಯೋ ಸುಮಾರು ನಾನು ಉದ್ದ ನೋಡಿದ್ದೀನಿ ಪಿಕ್ಚರ್. ಹಳ್ಳಿಲಿ ಇರ್ಲಿಲ್ಲ ಆಗ, ಮೈಸೂರು ಬಂದ್ಮೇಲೆ ನಮ್ಮ ಬಯಸ್ಕೊಂಡಾದ್ರೂ ಪಿಕ್ಚರ್ಗೆ ಹೋಗ್ತಿದ್ದೋ. ಈಗ ಅದಿಲ್ಲ. ಹಾಡುಗಳು ಹೇಳ್ತೀರಾ? ಯಾವುದು ಏನಿಲ್ಲ ಇಲ್ಲ, ಸತ್ಯವಾಗ್ಲು ಅವೆಲ್ಲ ಇದ್ದವೆಲ್ಲ. ಯಾವಾಗ ಈ ಕೆಲಸ ಈ ಚಿಕನ್ ಗುನ್ನೆ ಬತ್ತು ಒಂದು 3 ವರ್ಷದಲ್ಲಿ, ಆ ಚಿಕನ್ ಗುನ್ನೆ ಬಂದಾಗ ನನಗೆ 2 ಗುಂಡಿ ಹೊಡೆದು ಬಂದೆ. ಅವತ್ತು ಊಟ ಮಾಡಿ ಮಲಗಿದವಳು ಮೇಲೆ ಕೇಳೋಕ್ಕಾಗಲಿಲ್ಲ. ಅದೇನಾಯ್ತು, ಚಿಕನ್ ಗುನ್ನೆ ಇಲ್ಲೇ ಹಳ್ಳಾಗಿ ನೀರು ನಿಂತು ಸೊಳ್ಳೆ ನಮಗಿತ್ತು, ಮನ್ಮಂದೇವ್ರಿಗೆಲ್ಲ ಆಯಿತು. ತುಂಬ ಜಾಸ್ತಿ ನನಗೆ ನನ್ನ ದೊಡ್ಡ ಮಗನಿಗಾಗಿತ್ತು. 3.5 ತಿಂಗಳು ಮಲಗಿದ್ದು. 3.5 ತಿಂಗಳು ಸತ್ಯವಾಗಿ ನನ್ನ ಸೊಸೆ ಎತ್ತಿ ಕೂರಿಸಿ ಕೈಲಿ ಹಿಡ್ಕೊಳಕೈತಿರ್ಲಿಲ್ಲ. ಕಾಫಿ ಕೊಡೋಳು, ಅವಳು ಕುಡಿಸೋಳು, ಇಲ್ಲಾಂದ್ರೆ ಒಂದು ಪುಟ್ ಲೋಟ ಕೊಟ್ಟು ಕುಡಿಸೋಳು, ಕೂರಿಸ್ಬಿಟ್ಟು ಕೂತ್ಕೊಳ್ಳೋಕ್ಕೂ ಆಯ್ತಿರ್ಲಿಲ್ಲ. ನಾನು ಅಂದ್ಕೊಂಡೆ ಅಲ್ಲೇನಾಯ್ತು ಅಂದರೆ, ಈ ಶಾಪಲ್ಲಿ ಹೋದೆ, ಇಂಜೆಕ್ಷನ್ ತಗೊಂಡೆ. ಅವರು ಯಾವತ್ತೂ ಬ್ಲಡ್ ಟೆಸ್ಟ್ ಮಾಡಲಿಲ್ಲ, ಬೇರೆ ಬೇರೆ ಇಂಜೆಕ್ಷನ್ ಕೊಟ್ಟರು. ನಾನೇನು ಬೇಗ ಹುಷಾರಾಗವ, ಕೆಲಸ ಮಾಡಬೇಕಲ್ಲ ಅಂತ ಆ ಕೊಟ್ಟು ಪಿಲ್ಸ್ ಎಲ್ಲ ತಿನ್ನುವೆ. ಯಾವತ್ತೂ ಪಿಲ್ಸ್ ತಿಂದವಳೆಲ್ಲ ಇಂಜೆಕ್ಷನ್ ಇಲ್ಲ, ಆದರೂ ತಗೊಂಡೆ. ಕೊನೆಗೆ ಏನಾಯಿತು, ಇದು ಜಾಸ್ತಿ ಹೊಟ್ಟೋಯ್ತು. ಈ ಬಿ ಪಿ ಪಿಲ್ಸು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬಿ ಪಿ ಪಿಲ್ಸ್ಗೆ ಇಸ್ಕೊಬರಕ್ಕೋಯ್ತಿದ್ದೆ. ಅದು ಆಗಲ್ಲ, ಆಗದೆ ಇದ್ರು ನಾವೇ ಹೋಗ್ಬೇಕಲ್ವ ಪಿಲ್ಸ್ ಇಸ್ಕೊಬರೋಕ್ಕೆ. ನಾನು ನನ್ನ ದೊಡ್ಡ ಮಗ ಇಬ್ಬರು ಹೋದೋ, ಇಲ್ಲಿ ವಿಶ್ವೇಶ್ವರಯ್ಯ ನಗರದಲ್ಲದೆ. ಆ ಡಾಕ್ಟ್ರು ಈಗಲೂ ಅವರೇ. ಸರಿ ಅಲ್ಲಿಗೆ ಹೋದೋ, ಸಿಸ್ಟ್ರಿಗೆ ಕೇಳಿದೆ. ಕೇಳಿದ ತಕ್ಷಣ ನನಗೆ ಹಿಂಗಾಗುತ್ತೆ, ಆಗಲ್ಲ ಹೇಳೋಕ್ಕೆ ಅಂದೆ. ಸರಿ ಡಾಕ್ಟ್ರ್ ಅವರೇ ಹೇಳಿ ಅಂದರು. ಅವ್ರು ಇನ್ನೇನು ಮಾತಾಡಲಿಲ್ಲ. ಬ್ಲಡ್ ಕೊಟ್ಟು ಹೋಗಿ ಅಮ್ಮ ಅಂದರು. ಇವತ್ತು ಬ್ಲಡ್ ಕೊಟ್ಟು ಬಂದು ಬೆಳಿಗ್ಗೆ 9:30ಗೆ ಫೋನ್ ಮಾಡಿದ್ರು ಅವರು. ತಾನೇನೆ ಕರೆದ್ಬಿಟ್ಟು ನಿಮಗೆ ಚಿಕನ್ ಗುನ್ನಿ ಆಗದೆ ಅಂದ್ಬಿಟ್ಟು ನನಗೆ ಮಾತ್ರ 2 ಪಿಲ್ಸ್ ಕೊಟ್ಟರು ಬೆಳಿಗ್ಗೆ ಸಾಯಂಕಾಲ ತಿನ್ನೋಕ್ಕೆ. ಬೇರೆಯವ್ರಿಗೆಲ್ಲ ಒಂದೊಂದು ಪಿಲ್ಸ್ ಕೊಟ್ಟರು. ಅದನ್ನು ಹೇಳಿದ್ರು. ಆ ಪಿಲ್ಸ್ ತಿಂದು ಸ್ವಲ್ಪ ಇದಾಯಿತು, ಎದ್ದು ಕೂತ್ಕೋಬೋದು ಅನ್ನಂಗಾಯಿತು. ಆಮೇಲೆ ತಿರ್ಗಿ ಇಸ್ಕೊಬತ್ತೀನಿ ಅಂದ್ಬಿಟ್ಟು ಹೋದೆ. ಡಾಕ್ಟ್ರು ಬೈದು ಮನೆಗೆ ಕಳಿಸಿದ್ರು. ಪಿಲ್ಸ್ ಯಾವ ಕಾರಣಕ್ಕೂ ಕೊಡಲ್ಲ ನಿಮಗೆ, ನಾ ಕೊಟ್ಟಿರೋದೇ ಜಾಸ್ತಿ, ಅದು ಕಿಡ್ನಿ ಹಾಳು ಮಾಡ್ತದಂತೆ ಆ ಪಿಲ್ಸು, ನೋವಿನ ಪಿಲ್ಸು. ನಾ ಕೊಟ್ಟಿರೋದೇ ಜಾಸ್ತಿ, ಏನಿದ್ರು ನೀವು ಏನು ಮಾಡ್ತೀವಿ ಅಂತೀರ, ನೀವು ಚೆನ್ನಾಗಿ ತಿನ್ನಿ, ನಿಮ್ಗೇನಾಗುತ್ತೆ ಕೂತ್ಕೋಬೇಡಿ, ತಿರುಗಾಡಿ ಕೆಲಸ ಮಾಡಿ ಅಂತ ಅವ್ರು ಹೇಳಿದ್ಮೇಲೆ ಅದು ಒಂದೊಂದು ಚೂರು ಆಯ್ತಾ. ಈಗ ಇಷ್ಟರ ಮಟ್ಟಿಗೆ ಆಯ್ತು. ಇದು ಕೂತ್ಕೊಳ್ಳೆ ಒಂದು ಸರಿ ಇದ್ರ ಮೇಲಿಂದ ಬಿದ್ದಿದೆ ಇನ್ನು ಕೆಳಗಡೆಗೆ, ನಂಗೆ ಗೊತ್ತಿಲ್ಲ. ಈ ಕಡೆ ಇಟ್ಟಿತ್ತು, ಅದ್ರ ಮೇಲಿಂದ ಬಿದ್ದಿದೆ. ಜ್ಞಾನ ಇರಲಿಲ್ಲ ಅಂತ ಹೇಳ್ತೇವೆ, ನಾ ತಮಾಷೆಗೆ ಹೇಳ್ತೀರ ಅನ್ಕೊಂಡಿದ್ದೆ. ಮಕ್ಕಳೆಲ್ಲ ಇದ್ದ ಅಲ್ವಾ, ಅವೆಲ್ಲ ಹೇಳ್ದು. ಇಷ್ಟ್ರ ಮಟ್ಟಿಗೆ ಆಗಿರೋಳು ಈಗ. ಇದು ಬೇರೆಯವ್ರಿಗೆ ಹೇಳಿದ್ರೆ ನಂಬಲ್ಲ. ಅವನು 1 ತಿಂಗಳು ರಜೆ ಹಾಕಿದ್ದ ನನ್ನ ಮಗ. ಇವನು ಅಷ್ಟೇ. ಆ ಚಿಕನ್ ಗುನ್ನೆ ಬಂದ್ಮೇಲೆ ವೀಕ್ ಆಗೋದ. ಕುಲದಲ್ಲಿ ಕೀಳ್ಯಾವುದೋ, ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.